ಪ್ರಿಯಾ ಏನ ನಿಮ್ಮ ಗೆಳತಿಯರು ಬರ್ತಾರಂತ ಇದೆಲ್ಲವ ಯಾವಾಗ ಬರ್ತಾರಂತ? ಹಾಂ, ಇವತ್ತೇ ಬರ್ತಿದ್ದಾರೆ ಮಾವ. ಇನ್ನೂ ಸ್ವಲ್ಪ ಹೊತ್ತಲ್ಲಿ ಬರ್ಬೋದು. ಹೌದಾ, ಆಯ್ತಳವ ಬರಲಿ. ಮತ್ತು ಒಂದು ಕೊಳ್ತಾರಲ್ವ ಇಲ್ಲಿ ನಮ್ಮ ಮನೆ ರೂಮ್ ಗೇಮ್ ನಡೀತದಿಲ್ಲ ಅವ್ರಿಗೆ? ಹಾಂ, ನಡೆಯುತ್ತೆ ಮಾವ. ಅವ್ರೇನು ಆ ಥರ ಏನಿಲ್ಲ, ಅಡ್ಜಸ್ಟ್ ಮಾಡ್ಕೋತಾರೆ. ಹೌದು, ನನಗೂ ಅದೇ ಚಿಂತೆ ಆಗ್ಯದ, ಹೊಂದ್ಕೋತಾರ ಇಲ್ಲ ಅಂತೇಳಿ. ಹಾಗೇನಿಲ್ಲ ಅತ್ತೆ, ಹೊಂದ್ಕೋತಾರೆ. ಹಳ್ಳಿ ಅಂತ ಗೊತ್ತಿದ್ದೇ ಬರ್ತಿದ್ದಾರೆ ಅವರು. ಹಳ್ಳಿಗೆ ಹೋಗ್ಬೇಕು ಅಂತ ಇಷ್ಟಪಟ್ಟೆ ಬರ್ಲಿಕತ್ತಿದ್ದಾರೆ. ಅಲ್ಲವ್ವ ಇಷ್ಟಪಟ್ಟು ಬರ್ತಾರೆ ಕರೆ, ಇಲ್ಲಿ ಬಿಸಿಲು ನೋಡಿದ್ರೆ ಮತ್ತೆ ಕಷ್ಟಪಟ್ಟು ಓಡಿ ಹೋಗ್ಬಾರ್ದು ಅಂತ. ಹಂಗೇನಿಲ್ಲ ಬಿಡಿ ಮಾವ. ರೀ, ಒಂದು ಸ್ವಲ್ಪ ಮಾವಿನ ಹಣ್ಣು ತೊಗೊಂಬರ್ರಿ ಇವತ್ತ. ಶಿಕರಣಿ ಚಪಾತಿ ಮಾಡಮಂತ. ಆಯ್ತು ತರ್ತೀನಿ. ಮನೆ ಖಾಲಿ ಆಗ್ಯಾವ ಏನು ಹೊಸ್ದಾಗೇನು? ಶಿಕರಣಿ ಚಪಾತಿ ದಿನ ಇದ್ದೇ ಇರ್ತದ. ಹೋಳಿಗೆ ಮಾಡು ಬೆಳಗ್ಗೆ ಹಾಕಿ. ಬ್ಯಾಳಿಗೆ ಹಾಕ್ಲಿ ಅಂದ್ರೆ ಆಯ್ತು ಹೇಳ್ರಿ, ಹೋಳಿಗೆನೇ ಮಾಡ್ತೀನಿ. ಬೇಡ ಅತ್ತೆ, ಇವತ್ತೇನು ಬೇಡ. ಅವರು ಇವಾಗ ಬರ್ತಿದ್ದಾರಲ್ವಾ, ಇವಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋದು. ಇವತ್ತು ಒಂದಿನ ಹೊಂದ್ಕೊಳ್ಳಿ, ಆಮೇಲೆ ನಾಳೆ ಮಾಡೋಣ. ಇನ್ನೂ ಇರ್ತಾರೆ ಅವರು, ಇನ್ನೂ 2-3 ದಿನ ಇಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಮಾಡಿದ್ರೆ ಆಯ್ತು, ಇವತ್ತೇನು ಬೇಡ, ಮಾಮೂಲಿ ಅಡುಗೆನೇ ಮಾಡಿದ್ರೆ ಆಯ್ತು ಇವತ್ತು. ಹಂಗಂತಿ ಆಯ್ತವ. ಅಬ್ಬೋ ಬಿಸಿಲ, ಏನು ಬಿಸಿಲು ರೀ ಮಾಮ, ತಗ್ಗರಿತದ ನೋಡ್ರಿ. ಹೌದಪ್ಪ ಸೀನಪ್ಪ, ಏನೋ 8 ಆಗಿರಂಗಿಲ್ಲ, ಶುರು ಆಗ್ಬಿಡ್ತದಪ್ಪ ಬಿಸಿಲು. ಬಾ ಈ ಕಡೆ ಕುಡ್ ಬಾ. ಪ್ರಿಯಾಕ ಒಂದು ಸ್ವಲ್ಪ ಚಲೋ ಹೊತ್ನಾಗ ಒಂದು ಕಪ್ ಚಾ ಮಾಡ್ಕೊಂಬಾರವಾ, ಬಿಸಿಲು ಭಯಂಕರ ಅದ. ಚಾ ಬೇಕಾ ಶಿರಣ? ಇಷ್ಟು ಬಿಸಿಲಿದೆ ಅಂತ ಹೇಳ್ತಿದ್ದೀರಾ ಮತ್ತೆ? ನಮಗೆ ಚಾ ಬೇಕವಾ ಒಂದು ಸ್ವಲ್ಪ. ಅದಕ್ಕೆ ತಣ್ಣನು ಫ್ರಿಜ್ನಲ್ಲಿ ನೀರು ತೊಗೊಂಡು ಚಾ ಮಾಡಿಬಿಡು. ಕೋಳಿ ದಾಳಿ ಹೊಡಿಲಿ ಅಲ್ಲ, ಫ್ರಿಜ್ನ ನೀರು ತೊಗೊಂಡು ಚಾ ಮಾಡಿದ್ರೆ ಏನು ಬಿಸಿ ಆಗಂಗಿಲ್ಲ ಅನ್ನೋದು? ಏನು ಮಾತಾಡ್ತಾ ಇದು? ಅವನ ತಂಗಿ ಇರೋದಾಳೆ ಏನಾರ ಒಂದು. ಹಾಯ್ ಪ್ರಿಯಾ. ಓ ಹಾಯ್, ಬಂದ್ರೇನೆ? ಬರ್ರಿ ಬರ್ರಿ, ನಿಮ್ಮ ಅದಿನೇ ಕಾಯ್ತಾ ಇದ್ವಿ ಇವಾಗ. ಏನೇ ನಮ್ಮ ಅದಿನೇ ಕಾಯ್ತಿದ್ವಿ ಅಂತ ಹೇಳ್ತೀಯಾ? ಮತ್ತೆ ಕಾಲ್ ಫಿಟ್ ಮಾಡೋಕ್ಕಾಗಲ್ವಾ? ಎಷ್ಟೊತ್ತಾಯ್ತು ಗೊತ್ತಾ ನಾನು ಕಾಲ್ ಮಾಡ್ತಿರೋದು? ನಮಗೆ ಮನೆಯೇ ಗೊತ್ತಿರಲಿಲ್ಲ. ಏನು ಮಾಡೋದು ಹೇಳು? ನೀನು ನಂಬ್ಕೊಂಡು ನಿಮ್ಮ ಊರಿಗೆ ಬಂದರೆ ಈ ಥರನ ಮಾಡೋದು ನೀನು? ಸಾರಿ ಕಣೆ, ರೂಮಲ್ಲೇ ಬಿಟ್ಟು ಬಂದಿದ್ದೀನಿ, ಫೋನ್ ನೋಡೇ ಇಲ್ಲ ನಾನು. ಸಾರಿ ಆಯಿತಾ? ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಸಾರಿ ಏನು ಕೇಳೋದು ಬೇಕಾಗಿಲ್ಲ ಬಿಡಮ್ಮ. ಆದರೂ ನಿಮ್ಮ ಊರಲ್ಲಿ ನಿಮ್ಮದೇ ಹವಾ ಇದೆ ಕಣೆ, ಬೇಜಾನ್ ಮೇಂಟೈನ್ ಮಾಡಿದ್ದೀರಾ ಬಿಡಿ. ನಿಮ್ಮ ಹೆಸರು ಹೇಳ್ಬಿಟ್ಟು ನಿಮ್ಮ ಮನೆ ಕೇಳಿದ್ರೆ ನಾನು ತೋರಿಸ್ತೀನಿ ನೀನು ತೋರಿಸ್ತೀನಿ ಅಂತ ಮಕ್ಕಳೆಲ್ಲ ಓಡಿ ಬರ್ತಿದ್ದಾರೆ ಗೊತ್ತಾ? ಹೌದಾ? ಹೌದು ಕಣೆ, ನಮ್ಮೂರಲ್ಲಿ ನಮ್ಮ ಮಾವನವ್ರು ತುಂಬ ಹೆಸರು ಮಾಡಿದ್ದಾರೆ. ಆದರೂ ಹೆಂಗೋ ಬಂದಿರಲ್ಲಪ್ಪ. ನಾನು ಇನ್ನೊಂದ್ಸಲ ಸಾರಿ ಕೇಳ್ತೀನಿ ಆಯಿತಾ? ಬನ್ನಿ. ಪಾಪು ಇಲ್ಲಿದ್ದಾನೆ? ಅಯ್ಯೋ, ನೀವಾಗ ಮಲಗಿದ್ದಾನೆ. ಅಬ್ಬಬ್ಬ, ಒಬ್ಬೊಬ್ರು ಏನು ಕಲರ್ಫುಲ್ ಆಗಿದ್ದಾರಪ್ಪ. ಅವ್ರ ಕೂದಲು ನೋಡು, ಅವ್ರ ಡ್ರೆಸ್ ನೋಡು. ಒಬ್ಬೊಬ್ರು ಒಂದು ಕಲರ್ ಕೂದಲ ಮಾಡ್ಕೊಂಬಂದಾರ ಬಿಡ. ಬಾರಿ ಐತೆ ಫಿಗರ್. ಕುಲ್ಕ ಬೇಡ ಸಿಲ್ಕು, ನೀ ಕುಲ್ಕೋಕ್ ಮುಂಚೆ ಯಾಕಂತ ಹೇಳಿ ಕುಲ್ಕು. ಬಳುಕ ಬೇಡ ಸಿಲ್ಕು, ನೀ ಎಲ್ಲಿಂದ ಬಂದೆ ಹೇಳ್ಬಿಟ್ಟು ಹೋಗಿ ಬಳ್ಕು. ಯಾರೇ ಪ್ರಿಯಾ ಅದು ಆ ಥರ ಆಟ ಆಡ್ತಿದ್ದಾರೆ? ನಮ್ಮನ್ನು ನೋಡ್ಬಿಟ್ಟೆ ಈ ಥರ ಆಡ್ತಿದ್ದಾನೇನೆ? ಇಲ್ಲ ಕಣೆ, ಅವನು ಹಂಗೆ ಸೀನಣ್ಣ ಅಂತ ನಮ್ಮೂರಲ್ಲಿ ಭಾಳ ಒಳ್ಳೆ ಮನುಷ್ಯ. ಆದರೆ ಸುಮ್ಮನೆ ಈ ಥರ ಹುಡುಗಿಯರನ್ನ ರೇಗಿಸೋ ಸಲುವಾಗಿ ಆಡ್ತಿರ್ತಾನೆ ಅಷ್ಟೇ. ಅವನ್ನೇನು ತಲೆ ಕೆಡಿಸ್ಕೋಬೇಡಿ ನೀವು ಆಯಿತಾ? ಒಳ್ಳೆ ಮನುಷ್ಯ. ಹೌದಾ? ಏನಪ್ಪ, ನನಗೇನೋ ಹಂಗೆ ಅನ್ನಿಸ್ತಿಲ್ಲ. ನೋಡಿದ ತಕ್ಷಣ ಯಾವ ಥರ ಆಡ್ತಿದ್ದ ನೋಡು. ಪ್ರಿಯಾಕ, ಏನ್ವಾ ನಿಮ್ಮ ಗೆಳತಿಯರು ನಮಗೆ ಪರಿಚಯ ಮಾಡಿಸ್ಕೊಡಂಗಿಲ್ಲ ಏನು? ಪರಿಚಯ ಮಾಡಿಸ್ಕೊಡ್ಬೇಕಂತಾನೆ ಬಂದೆ ಶಿನಣ್ಣ, ಆದ್ರೆ ನೀನೇನೋ ಹಾಡು ಹೇಳ್ತಿದ್ಯಲ್ಲ, ಅವ್ರು ಭಯ ಬೀಳ್ತಿದ್ದಾರೆ. ಅಯ್ಯೋ, ಭಯ ಬೀಳ್ತಾರಂದ್ರೆ ನಾನು ಹುಲಿಯ ಕರಡೆ ಅವು ಏನು ಆಗಂಗಿಲ್ಲ. ಪರಿಚಯ ಮಾಡಿಸ್ಕೊಡು. ಅವ್ರು ಚಂದ ಇದ್ರು, ಅದಕ್ಕೆ ಒಂದು ಸ್ವಲ್ಪ ಹಾಡು ಆಡಿನಿ ಅಷ್ಟೇ. ನಾ ಯಾವಾಗಲೂ ಹಾಡ್ತೀನಿ, ಅದ್ರಾಗೇನದ? ಅದೇ ಶಿನಣ್ಣ, ನಾನು ಅವ್ರಿಗೆ ಅದೇನೇ ಹೇಳ್ತಿದ್ದೆ. ಆದರೆ ಆ ಥರ ರೇಗಿಸ್ಬೇಡ ಆಯ್ತಾ? ಇಲ್ಲ ಅವ್ರು ರೇಗಿಸಂಗಿಲ್ಲ. ಹೆಸರು ಹೇಳು. ಇವಳು ಮೋನಿಕಾ, ಅವಳು ಸಂಪದ, ಇವಳು ಪಂಕಜ. ಬಾರಿ ಅದ ಬಿಡವ ಹೆಸರು. ಮೋನಿಕಾ, ಪಂಕಜ, ಸಂಪದ ಅಂತ ಮಸ್ತ್. ಬೆಂಗಳೂರು ಮಂದಿ ಹೆಸರಿನಾಗೂ ಸೂಕ್ಷ್ಮಿ, ಇರೋದ್ರಾಗೂ ಸೂಕ್ಷ್ಮ ನೋಡು. ನಮ್ಮ ಕಡೆ ಇರ್ತಾರೆ ನೋಡು, ನಿಂಗವ್ವ, ಮಲ್ಲವ್ವ, ಕಲ್ಲವ್ವ, ಸಂಗವ್ವ ಅಂತೇಳಿ. ಹೌದು ಸೀನಪ್ಪ, ಹೆಸರು ಸೂಕ್ಷ್ಮ ಇರ್ತಾವ್ರು, ಬರೀ ಭಾಳ ಕರೆ. ಆದ್ರೆ ಅವರು ಬೈದಂಗೆ ಕರೀತಾರೆ ಬಿಡಯಪ್ಪ. ನಮ್ಮ ಕಡೆ ಎಷ್ಟು ಚಂದ ಗೌರಮ್ಮ, ರಾಜಣ್ಣ, ದೇವಮ್ಮ ಹಿಂಗಂತೀವಿಲ್ಲ. ಅವ್ರ ಕಡೆ ಹಂಗನಂಗಿಲ್ಲ, ಗೌರಿ, ರಾಜ, ದೇವಿ ಅಂತಾರ. ಅದನ್ನೇ ಸ್ಟೈಲ್ನಾಗ ಅಂತಾವ. ಅದೇ ಹೆಸರ ನಮ್ಮ ಊರ ಕಡೆ ಯಾರಿಗಾರ ಅನ್ನು ನೋಡ್ಬೇಕಂದ್ರೆ ಹೊಡೆದ ಬಿಡ್ತಾರ ಅವರು. ದೇವಮ್ಮಗೆ ಹೋಗಿ ದೇವಿ ಅಂದ್ವಿ, ಗೌರಮ್ಮಗೆ ಹೋಗಿ ಗೌರಿ ಅಂದ್ವಿ ಅಂದ್ರೆ ಕಾಲನ್ನು ಕೈಯಾಗ ತಗೋತಾರ. ಅಲ್ಲಿ ಬೈದಂಗನೂ ಇರ್ತದೆ ಹೆಸರು, ಆದ್ರೆ ಸೂಕ್ಷ್ಮ ಚಂದಾಗೆ ಕರಿತಾವಷ್ಟೇ. ಏನೇ ಪ್ರಿಯಾ, ನಿಮ್ಮ ಮಾವನವರು ಹೆಂಗಿದ್ದಾರಲ್ವಾ? ಅವ್ರ ಟೋಪಿ ನೋಡು, ಅವ್ರ ಮೀಸೆ ನೋಡು, ಒಳ್ಳೆ ಡಿಫ್ರೆಂಟ್ ಆಗಿದ್ದಾರೆ ಬಿಡಿ. ಕಣೆ, ನಾನು ಅವಾಗ್ಲಿಂದ ಅವ್ರನ್ನೇ ನೋಡ್ತಿದ್ದೀನಿ. ಅವ್ರ ಅತ್ತೆನೂ ಅಷ್ಟೇ, ಟುಮ್ ಒಳ್ಳೆ ಗುಂಡಮ್ಮ ಥರ ಇದ್ದಾರೆ ನೋಡಿ ಅವ್ರ ಅತ್ತೆ. ಪ್ರಿಯಾ, ಏನು ಮಾತಾಡ್ಕೊತಾರೆ ಅಂದ್ರೆ ಹೋಗು, ಕೈಕಲ್ ಮುಖ ತೊಳಸ್ಕು, ಏನಾರ ಚಾ ಕಾಫಿ ಏನಾರ ಮಾಡಿ ಹೋಗು ಅವರಿಗೆ. ಹಾಂ ಅತ್ತೆ, ಹೋಗ್ತೀನಿ. ಪ್ರಿಯಾಕ, ನಾ ಏನಾರ ಸಹಾಯ ಮಾಡ್ಲಿಕ್ಕೆ ಬರ್ಲೇನ ಒಳಗ? ಬೇಡ ಸಿನಣ್ಣ, ಏನು ಬೇಕಾಗಿಲ್ಲ ಸಹಾಯ. ಇಲ್ಲೇ ಕುತ್ಕೊಂಡ್ರೆ ಸಾಕು ನೀವು.
ಹಲೋ, ಈಗ ಹೊಸ್ದಾಗಿ ಬಂದಿರ್ತಾರಲ್ಲ ಮನಿ, ಈಗ ಗೊತ್ತಾಗಂಗಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಜಾರಿಗೆ ಬಿದ್ದರು ಮಾಡಿದ್ರು ಅಂದ್ರೆ ಅದಕ್ಕೆ ಬರಲೇ ನಂದೆ. ಒಂದು ಸ್ವಲ್ಪ ಪರಿಚಯ ಮಾಡಿಸ್ಕೊಡು, ಕ್ಲೋಸ್ ಆಗಂತ ಹೇಳಿ ನನಗೆ. ಊರಾಗೆಲ್ಲ ತೋರಿಸ್ತೀನಿ, ಭಾಳ ಜಾಗ ಅವ ನಮ್ಮ ಊರ ಕಡೆ, ನೋಡು ಸುತ್ತಮುತ್ತ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ. ನಾನು ಫ್ರೆಂಡ್ಶಿಪ್ ಮಾಡ್ಕೋರಿ. ಆಯ್ತು ಚಿನ್ನಣ್ಣ, ಆ ಥರ ಏನಾದರೂ ಸಹಾಯ ಬೇಕಿದ್ರೆ ಕೇಳ್ತೀನಿ ಬಿಡಿ. ಅವ್ರು ಸುಮ್ಮನೆ ನಿಂತಾರ ನೋಡು ಪ್ರಿಯಾಕ, ನೀನೇ ಬ್ಯಾಡ ಅಂತಿ. ಅವ್ರಿಗೆ ಇಷ್ಟ ಆದ ಏನೋ ನೋಡು, ನಾ ಬರೋದು ಮತ್ತೆ. ಈ ಪ್ರಿಯಾ ಏನೇ ಇವರು ಈ ಥರ ಆಡ್ತಿದ್ದಾರೆ? ಅಯ್ಯೋ ಇದೆಲ್ಲ ಏನು, ಇದು ಮಾತು ಕಡಿಮೆ ಕಣೆ ಒಂದು. ಅವ್ನು ತಗೋತಾನೆ ಸ್ವಲ್ಪ, ಅಂದರೆ ಡ್ರಿಂಕ್ಸ್ ಮಾಡ್ತಾನೆ, ಅವಾಗ ಅವ್ನ ಮಾತು ಕೇಳ್ಬೇಕು ನೀವು. ತುಂಬ ಟೈಮ್ ಪಾಸ್ ಆಗುತ್ತೆ ಬಿಡು. ಹೌದಾ? ಹಾಗಿದ್ರೆ ಚೆನ್ನಾಗಿರುತ್ತೆ ಬಿಡು, ಎಲ್ಲ ಕಡೆ ಅವ್ರ ಜೊತೆನೇ ಹೋಗೋಣ ಸುತ್ತಾಡೋಕೆ. ನೀವು ಇಷ್ಟು ಹೇಳಿದ್ರೆ ಮುಗೀತು, ನಿಮ್ಮ ಹಿಂದೆನೇ ಬೆನ್ನತ್ತಿ ಬಿಡ್ತಾನೆ ಅವನು. ಸರಿ ನಡೀರಿ, ಇವಾಗ ಕೈಕಾಲು ಮುಖ ತೊಳ್ಕೊಳ್ಳಿ, ಕಾಫಿ ಮಾಡ್ತೀನಿ. ಮತ್ತೇನಪ್ಪ ಶೀನಪ್ಪ, ಏನು ಹೇಳೋದು ಊರಾಗ ಸುದ್ದಿ? ಏನು ಸುದ್ದಿರಿ ಮಾಮ, ಏನು ಸುದ್ದಿ ಇಲ್ಲ ಪಾದಿಲ್ಲ. ಹೊಲ್ದಾಗ ಏನು ಕೆಲಸ ಇಲ್ಲ ಮಂದಿಗೀಗ. ಬೇವಿನ ಗಿಡದ ನಾಳೆಗೆ ಕೂತು ಬಿಡ್ತಾರೆ ಕಟ್ಟಿಗೆ, ಎಲ್ಲರೂ ಹರಟಿ ಹೊಡ್ಕೋತ. ಮುಂಜಾನೆ ಬಿಸಿ ಬಕ್ರಿ ಅನ್ನ ತವ್ವಿ ತಿಂದು ಬಂದು ಕೂತ್ರ ಅಂದ್ರೆ ಮುಗೀತು ನೋಡು. ಅಲ್ಲ ಸೀನಪ್ಪ, ಗುಂಡಪ್ಪಗೆ ಯಾಕೆ ಕೊಟ್ಟು ಕಳಿಸಿದ್ದೆ ದಾರುನ? ಪಾಪ ಮನೆಗಿಟ್ಟದಂತ ಅವ್ರು ಹೋಗಿ ಕುಡ್ದ ಅಂತ ನೋಡು. ಸುಂದ್ರಿಗೆ ಅದೇ ಚಾನ್ಸ್ ಸಿಕ್ಕಿದ್ದು, ಮನ್ನಿ ಹೇಳಿ ಎಷ್ಟು ಅಸಹ್ಯ ಮಾಡಿ ನಗ್ಲಿಕ್ಕತ್ತಿದ್ಲಪ್ಪ ನನ್ನ ಮುಂದೆ. ಹೌದಂತ್ರಿ ಮಾಮಿ, ಗುಂಡಪ್ಪನು ಮರುದಿವ್ಸ ಬಂದು ಎಷ್ಟು ಬೇಜಾರು ಮಾಡ್ಕೊಂಡಾರಿ. ನೀನೇ ಮಾಡಿ ಮಾಮ, ಎಲ್ಲ ನೀನೇ ಕೊಟ್ಟು, ಅದಕ್ಕಾಯ್ತು ನಮ್ಮ ಅವು ಕುಡ್ದಾಳ ಅಂತೇಳಿ ನನಗರೇ ನಗು ಮಿಕ್ಕಿಬಿಟ್ಟದ್ರಿ. ಅದಕ್ಕೆ ನಕ್ಕೆ ಅಸಹ್ಯ ಆಯ್ತು ಅವನಿಗೆ. ಹೌದ್ರವ, ಅದೊಂದು ಮಿಸ್ಟೇಕ್ ಆಯ್ತು ರೀ ಮಾಮಿ ನನ್ನಿಂದ. ಏನು ಗುಂಡಪ್ಪ ನೋವು ಕುಡ್ದಾಳ ಅಂತ ಹಂಗೆ ಹಂಗೋ? ಹ್ಞೂ ರೀ ಮಾಮ, ಒಯ್ದು ಗುಂಡಣ್ಣ ಎಲ್ಲರಿಗೆ ಕಾಣಂಗಿಟ್ಬಿಟ್ಟಾನ್ರಿ. ಕೆಮ್ಮಾಗ್ಯದಂತ ಕೆಮ್ಮಿನ ಔಷಧ ಅಂತೇಳಿ ಮಾಡಿ ಕುಡಿದ್ಬಿಟ್ಟ ಅಂತ್ರಿ. ಊಟಕ್ಕೆ ಏನು ಮಾಡ್ಲಿರಿ ಐತಿ? ಒಂದು ಸ್ವಲ್ಪ ರಾಗಿ ಮುದ್ದೆ ಮಾಡ್ಬೇಕಂತ ಮಾಡಿದ್ದೆ, ಮಾಡ್ಲಿರಿ? ಇವ ನಮ್ಮ ಮುದ್ದೆ ಪದ್ದೆ ಬಗೆರಂಗಿಲ್ವಾ? ನಮ್ಗೆ ಒಂದೆರಡು ಬಕ್ರಿ ಮಾಡಿದ್ರೆ ಚಲೋ ಆತದ ನೋಡು. ಬಿಸಿಲು ಭಾಳ ಅದ ರೀ. ಇಷ್ಟು ಬಿಸಿಲ ಬಕ್ರಿ ಮಾಡೋದಂದ್ರೆ ಒಳ್ಳೆ ಆತದ. ಅದಕ್ಕೆ ಮುದ್ದಿನೂ ಚಲೋ ರೀ, ಆರೋಗ್ಯಕ್ಕೆ ಭಾಳ. ಒಂದು ಸ್ವಲ್ಪ ತಿಂದು ನೋಡ್ರಿ ಹೆಂಗೆ ಆತದಂತ. ಇಷ್ಟ ಅಲ್ಲಂದ್ರೆ ಅನ್ನ ಸಾರು ತಿನ್ನಕಂತ್ರಿ ಅಂತ ಸಂಜೆಗೆ ಬಕ್ರಿ ಮಾಡ್ತೀನಿ ಅಂತ. ಆದ್ರೆ ಬೇಕಂದ್ರೆ ಒಂದು ಬಾಟ್ಲಿ ತಂದು ಕೊಡ್ತೀನಿ ಅಂತ. ಏನಂದಿ ಸುಂದ್ರಿ, ಏನ ಅಂದಿಲ್ಲನೇ ಈಗ? ಏನಿಲ್ರಿ, ಅಲ್ಲೊಂದು ಬಾಟ್ಲಿ ಇಟ್ಟಿದ್ದೀರಿ, ಎಲ್ಲಿ ಹೋಯ್ತಾನೆ ಅಂದೇರಿ. ನೀರಿನ ಬಾಟ್ಲಿ ಫ್ರಿಜ್ನ ತುಂಬಿಡ್ಬೇಕಂತೇಳಿ ನೋಡಿದೆ, ಹೇಳಿಟ್ಟವನೇ ನೋಡ್ರಿ ಹುಡುಗರು. ಗೊತ್ತದ ನೀ ಏನಂದೆ ಅಂತ. ಸಂತೆನ ಅದೇ ಅನ್ಬೇಡ ಸುಂದ್ರಿ, ಮತ್ತೆ ನೋಡು.